ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಅವ್ನ ಫೋನ್ ನಾಟ್ ರೀಚಬಲ್ ಆಗಿದೆ. ಅವ್ನು ಇಲ್ಲೇ ಎಲ್ಲೋ ಸುತ್ತಮುತ್ತನೋ ಬೆಂಗಳೂರಲ್ಲೋ ಇದ್ರೆ ರೀಚ್ ಆಗ್ತಿತ್ತಲ್ವಾ? ಫೋನ್ ರೀಚ್ ಆಗ್ತಿರೋ ಜಾಗಕ್ಕೆ ಯಾಕೆ ಹೋಗ್ತಾನೋ? ಜಯ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅಲ್ಲ, ಮೊಬೈಲ್ ಕೆಟ್ಟಿರ್ಬೋದು, ಸಿಗ್ನಲ್ ಸಿಗದೇ ಇರ್ಬೋದು, ಇಲ್ಲ ಬ್ಯಾಟ್ರಿ ಲೋ ಆಗಿರ್ಬೋದು. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯಾವತ್ತೂ ಆಗದೆ ಇರೋದು ಎಲ್ಲ ಇವತ್ತೇ ಆಗ್ಬೇಕೇನ್ರಿ? ನಾವು ಬರುವಾಗ ಕಾರಿಗೆ ಬೆಕ್ಕಡ್ಡ ಬಂತು, ನಮ್ಮ ಕಾರ್ ಪಂಕ್ಚರ್ ಆಗಿ ನಿಲ್ತು. ಎಲ್ಲಿ? ಸ್ಮಶಾನದ ಮುಂದೆ. ಇವತ್ತೇ ಅವ್ನ ಫೋನ್ ಸ್ವಿಚ್ ಆಫ್ ಆಗ್ಬೇಕಾ? ಯಾಕೆಲ್ಲ ಹೀಗೆ? ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಆದ್ರೆ ಅದನ್ನ ಅಪಶಕ್ನ ಅಂತ ಯಾಕೆ ಅನ್ಕೋಬೇಕು? ನೋಡು, ನಾವೇ ಇಷ್ಟೊಂದು ಟೆನ್ಷನ್ ಆದರೆ ಪಾಪ ಬೀಗ್ರಿಗೆ ಏನಾಗಬಾರ್ದು. ನೀನು ಟೆನ್ಷನ್ ಆಗ್ತಿರೋದು ನೋಡಿ ಪಾಪ ಹುಡುಗಿ ಮೇಘ್ನ ಟೆನ್ಷನ್ ಆಗ್ತಿದ್ದಾಳೆ. ನೋಡು, ವಿಕ್ರಮ್ ಬರೋದು ಸ್ವಲ್ಪ ತಡ ಆಗ್ಬೋದು. ಮೊದಲೋಗಿ ಪೂಜೆ ಮುಗಿಸೋಣಪ್ಪ. ಹೌದಮ್ಮ, ಅಪ್ಪ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಅಣ್ಣನ ಫೋನ್ ನಾಟ್ ರೀಚಬಲ್ ಆಗಿರೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದಲ್ವಾ? ಅವನಿಗೊಂದು ಮೆಸೇಜ್ ಮಾಡಿದ್ದೀನಿ ನಾನು, ಅದು ನೋಡ್ತಿದ್ದಂಗೆ ಅವ್ನು ನನಗೆ ಫೋನ್ ಮಾಡ್ತಾನೆ. ಬನ್ನಿ ಫಸ್ಟು ಹೋಗಿ ಪೂಜೆ ಮುಗಿಸೋಣ. ಬನ್ನಿ ಬಾ ಅಮ್ಮ, ಪಾಪ. ಅಲ್ಸಿಂಗ, ಮಂಗಳಾರತಿ ಶುರು ಮಾಡಿ ಬಂದ್ವಿ. ಬನ್ನಿ ಅಪ್ಪಾಜಿ. ನನಗೆ ಗೊತ್ತಿತ್ತು ನೀನ್ ಬರ್ತೀಯ ಅಂತ. ನೀನ್ ಬರ್ತೀಯ ಅಂತ ಬಿದ್ದ ಕನಸು ಎಚ್ಚರಿಸಿದೆ. ಬಾಬಾ, ನೀವೆಲ್ಲಿದ್ದೀರಾ? ನನಗೆ ನೀವು ಕಾಣಿಸ್ತಾ ಇಲ್ಲ. ಹಾಗೆ ಬಲಕ್ಕೆ ಬಾ. ಮತ್ತೆ ಕತ್ತಲಲ್ಲೇ ಬೆಳಕು ಹುಡುಕತ್ತೀಯಾ? ಬೆಳಕಲ್ಲೇ ಬೆಳೆದು ಬರೀ ಬೆಳಕನ್ನೇ ಉಂಡವನು ನೀನು. ಕತ್ತಲಿನ ಸವಿರುಚಿ ತಿಳಿದಿಲ್ಲ ನಿನಗೆ. ಹೆಣ್ಣಿನ ಜೊತೆ ಕರಾಳ ರಾತ್ರಿಗಳನ್ನು ಕಂಡವನು ನೀನು. ಆದರೆ ಸವಿಗನಸುಗಳಲ್ಲಿ ಬೀಳಲಿಲ್ಲ. ಬಾಬಾ, ಬಿದ್ದ ಒಂದು ಕನಸಿಗೆ ಭಯದಿಂದ ಓಡಿ ಬಂದೆ ಅಲ್ವಾ? ಹೌದು ಬಾಬಾ, ಆ ದಿನ ಊತಿತ್ ಮಡಿಕೆ ಕನ್ಸಿಗೆ ಬರ್ತಾ ಇದೆ. ಈಗ ಪ್ರಯತ್ನದಲ್ಲೂ ಇದೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.